ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರೀ, ಇವಾಗ ಸ್ನಾನ ಮಾಡಿದ್ರಾ? ಯಾಕೆ ಮಾಡಬಾರ್ದಿತ್ತ? ಹಾಗಲ್ಲ ರೀ, ನೀವು ಇಷ್ಟೊತ್ತಲ್ಲಿ ಸ್ನಾನ ಮಾಡ್ತಿದ್ದೀರಾ ಅಂದರೆ ಎಲ್ಲಾದರೂ ಆಚೆ ಹೋಗ್ತಿದ್ದೀರಾ ಅಂತಲ್ವಾ, ಅದಕ್ಕೆ ಕೇಳಿದೆ. ನಾನು ಎಲ್ಲಿಗಾದರೂ ಹೋಗ್ತೀನಿ, ನಿಮ್ಗೆ ಯಾಕೆ? ಯಾಕ್ರಿ, ನಾನು ಯಾವಾಗ ಮಾತಾಡ್ಸಿದ್ರು ಕೋಪದಲ್ಲೇ ಮಾತಾಡ್ತೀರಾ? ನೀವು ಮಾತಾಡಿದ್ರೆ ನನ್ನ ಕೋಪನೇ ಬರ್ತದೆ. ಅಲ್ಲ, ಎಲ್ಲರನ್ನೂ ಕ್ಷಮಿಸಿದ್ದೀರಾ, ಎಲ್ಲರ ಹತ್ರನೂ ಮಾತಾಡ್ತಿದ್ದೀರಾ, ಆದರೆ ನನ್ನ ಜೊತೆ ಮಾತ್ರ ಯಾಕೆ ಹೀಗೆ ನಡ್ಕೋತೀರಾ? ನೀವು ಮಾಡಿರೋ ಕೆಲಸ ಕ್ಷಮಿಸೋ ಅಂಥದ್ದಲ್ಲ, ಅದಕ್ಕೆ. ಏನೋ ತಪ್ಪಾಗೋಯ್ತು ಅಂತ 1000 ಸಲ ಕೇಳಿದ್ದೀನಿ, ಆದರೂ ನಮಗೆ ಕರುಣನೇ ಇಲ್ವಾ ನಿಮಗೆ? ಕಟಕರಿಗೆ ಕರುಣೆ ತೋರಿಸ್ಬೋದು, ಆದರೆ ಸುಳ್ಳು ಹೇಳೋರಿಗೆ ಕರುಣೆ ತೋರಿಸ್ಬಾರ್ದು. ರೀ, ಎಲ್ಲಿಗೆ ಹೋಗ್ತಿದ್ದೀರಾ? ಅದನ್ನಾದರೂ ಹೇಳೋಗಿ. ಅತ್ತೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ನಿಮ್ಮ ಕೈ ಹೇಳೋ ಅವಶ್ಯಕತೆ ನನಗಿಲ್ಲ. ಆದರೆ ಕೇಳೋ ಅವಶ್ಯಕತೆ ನನಗಿದೆ. ನೀವು ಮನೇಲಿಲ್ಲ ಅಂದರೆ ಅಜ್ಜಿ, ವಸು, ಮಾವಯ್ಯ ಎಲ್ಲರೂ ನನ್ನನ್ನು ಕೇಳ್ತಾರೆ ರೀ. ಅವ್ರಿಗೆ ಹೇಳೋದಕ್ಕಾದ್ರೂ ನೀವು ಎಲ್ಲಿ ಹೋಗ್ತಿದ್ದೀರ ಅಂತ ನಂಗೆ ಗೊತ್ತಾಗಬೇಕಲ್ವಾ? ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ. ನೀವು ಹೇಳ್ದಾಗೆಲ್ಲ ಹೇಳೋಕ್ಕಾಗಲ್ಲ ರೀ. ನಾವಿಬ್ರು ಗಂಡ ಹೆಂಡ್ತಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವು ನನ್ನ ಮಾತಾಡಿಸ್ದೇ ಹೋದ್ರೂ ಪರವಾಗಿಲ್ಲ, ಪ್ರೀತಿ ಮಾಡದೆ ಹೋದ್ರೂ ಪರವಾಗಿಲ್ಲ, ಆದರೆ ಮನೆಯವ್ರ ಮುಂದೆನಾದರೂ ನಾವಿಬ್ರು ಚೆನ್ನಾಗಿದ್ದೀವಿ ಅನ್ನೋ ಥರ ನಡ್ಕೊಳ್ಳಿ, ಅಷ್ಟೇ ಸಾಕು. ನಾನಾಗ ನಡ್ಕೊಡ್ಬೇಕು? ನನಗದೆಲ್ಲ ಇಷ್ಟ ಆಗಿಲ್ಲ. ಇದು ನಮಗೋಸ್ಕರ ಅಲ್ಲ, ಮನೆಯವ್ರಿಗೋಸ್ಕರ. ನಾವು ಚೆನ್ನಾಗಿಲ್ಲ ಅಂತ ಏನಾದ್ರು ಅವ್ರಿಗೆ ಗೊತ್ತಾದ್ರೆ ಅವ್ರು ತುಂಬ ನೊಂದ್ಕೊಳ್ತಾರೆ. ಅಜ್ಜಿ ಮನೆಗೆ ಮಗು ಬರುತ್ತೆ ಅಂತ ಕಾಯ್ತಿದ್ದಾರೆ. ಅತ್ತೆ ನಾವಿಬ್ರು 100 ಕಾಲ ಸುಖವಾಗಿರ್ತೀವಿ ಅಂತ ಬಯಸ್ತಿದ್ದಾರೆ. ಮಾವಯ್ಯ ಅವ್ರ ವಂಶ ಬೆಳೆಯುತ್ತೆ ಅಂತ ಕಾಯ್ತಿದ್ದಾರೆ. ವಸು ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ಅನ್ಕೊಂಡಿದ್ದಾಳ್ರಿ. ನಮಗೋಸ್ಕರ ಅಲ್ಲದೆ ಇದ್ರು ನಾವು ಅವರಿಗೋಸ್ಕರನಾದ್ರೂ ಚೆನ್ನಾಗಿರ್ಬೇಕು ಅಲ್ವಾ? 4 ಗೋಡೆ ಮಧ್ಯೆ ನೀವು ನನಗೆ ಏನು ಶಿಕ್ಷೆ ಕೊಟ್ಟರು ಪರವಾಗಿಲ್ಲ, ಆದರೆ ಮನೆಯವ್ರ ಮುಂದೆ ಮಾತ್ರ ನಾವು ಚೆನ್ನಾಗಿದ್ದೀವಿ ಅಂತ ಇರೋಣ ರೀ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕೈ ಮುಗ್ದು ಕೇಳ್ಕೊತಿದ್ದೀನಿ, ಪ್ಲೀಸ್ ರೀ. ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ನಾನು ಕೋಪ ಬಿಟ್ಬಿಡ್ಬೇಕಾ? ನಿಮ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಿಲ್ಲ. ಬನ್ನಿ ಬನ್ನಿ ನನ್ನ ಜೊತೆ. ಎಲ್ಲಿಗೆ? ಬನ್ನಿ. ರೀ 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 ಬಿಡ್ರಿ. ರೀ 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 ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ, ತಪ್ಪಾಯ್ತು, ಬಿಡ್ರಿ ಪ್ಲೀಸ್. ಸುಮ್ಕೆ ಕುಂತ್ಕಣೆ ಅಂದೆ. ರೀ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಕುಂತ್ಕಣೆ. ರೀ 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 ಸಾರಿ ರೀ, ಇನ್ನೊಂದ್ಸಲ ಮಾತಾಡಲ್ಲ. ರೀ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬನ್ನಿ, ಬಿಟ್ರೆ ಮಾತಾಡ್ತಾನೆ ಇರ್ತೀರ. ರೀ ರೀ ಎಲ್ಲಿಗೆ ಅಂತ ನಾನು ಹೇಳ್ರಿ. ರೀ ರೀ ಗುಂಡಿಗೆಯ ಒಳಗೆ ತೋಪು ಸಿಡಿದಂಗೆ ಎದೆಗಿಳಿದಳು ಸೀದಾ ಸೋನೆ ಮಳೆಯಂಗೆ. ಅಯ್ಯಯ್ಯೋ ಕಣ್ಗೆ ಮಿಂಚೊಡೆದಂಗ ಮನೆಯವ್ರ ಮುಂದೆ ಯಾಕೆ ನಾಟಕ ಆಡೋದು? ನವ್ವ ಮೆಚ್ಚೋ ಅಪ್ಪ ಅಜ್ಜಿ ಕಾಣ್ತಿರೋ ಕನ್ಸನ್ನ ಅನ್ಸೋಯ್ತು. ನನ್ಸ್ ಮಾಡೋಣ. ಹಾಗಾದ್ರೆ ನೀವಿಲ್ಲಿ ಕರ್ಕೊಂಡು ಕರ್ಕೊಂಬಂದಿದ್ದು ನಿಮ್ಮಾಗ ಏಟೊಂದು ಪಿರಿತೈತೆ ಅಂತ ತೋರ್ಸಕ್ಕೆ. ಕವಣೆಗಲ್ಲಿ ನಂಗೆ ನೋಟದೇಟು ಬಿದ್ದಿದೆ, ಎದೆ ಕುಲುಮೆ ಆಗೈತೆ, ಗಣದಾಗ ಮೀನು ಸಿಕ್ಕಿಕೊಂಡ ಹಾಗೆ ಹೃದಯ ಒದ್ದಾಡೈತೆ. ಕೀಲ್ಗೊಂಬೆ ಕುಣ್ಸಂಗೆ ಕುಣ್ಸಿದ್ಲು ನೋಡ್ದಾಗೆ, ಹೆಂಗಿದ್ದೋನ್ ಹಿಂಗಾದೆ. ಇಷ್ಟಕ್ಕೆ ನಾಚಿಕೆನಾ? ಹಿಂಗೆಲ್ಲ
ನಾನು ಇಟ್ಟನ್ನೆಲ್ಲ ಕಷ್ಟಪಟ್ಟು ತಯಾರಿ ಮಾಡಿವ್ನಿ ಇವಾಗ ನಾಚ್ಕೊಬಿಟ್ರೆ ಹಂಗೆ ಬನ್ನಿ ಕಣ್ಣಿಗೆ ನಿನ್ನ ನೋಡುತ್ತವಕ ಎದುರಲ್ಲಿ ನಿಂತಿರೆ ಏಕೋ ಏನೋ ಪೊಳಕ ನಾನೊಂದು ಟೆಂಡರ್ ಅಪ್ಲೈ ಮಾಡ್ತಾ ಇದ್ದೀನಿ. ಅದೇ ನೀವು ಕ್ಯಾನ್ಸಲ್ ಮಾಡಿಸಿದ್ರಲ್ಲ ವೈಭವ್ ರೈಲ್ವೆ ಕ್ಯಾಂಟೀನ್ ಸರ್ವಿಸ್, ಅದೇ ವೈಭವ್ ಅವ್ರದ್ದು ಇನ್ವೆಸ್ಟ್ಮೆಂಟ್ ಆದರೆ ಟೆಂಡರ್ ನನ್ನ ಹೆಸರಲ್ಲಿ ಇರುತ್ತೆ. ನಾವಿಬ್ರು ಬಿಸ್ನೆಸ್ ಪಾರ್ಟ್ನರ್ಸ್. ಓ, ಕಳ್ಳರಿಗೆ ಕಳ್ಳರು ಸುಳ್ರಿಗೆ ಸುಳ್ರು ಜೊತೆಗವ್ರೆ ಅಂತ ಸ್ಯಾನೆ ಸಂದಗೆ ತಿಳಿದದೆ. ಒಂದ್ಸತಿ ಟೆಂಡರ್ ನನ್ನ ಕೈಗೆ ಸೇರಿ ನಮ್ಮ ಜೋಡಿ ಎಂಥದ್ದು ಅಂತ ಗೊತ್ತಾಗುತ್ತೆ. ಬೂಡ ಬಿಟ್ಟಿದ್ದು ಸಾಕು, ಮುಂದೆ ಇರೋದು ತಿಂದು ಜಾಗ ಖಾಲಿ ಮಾಡಿ. ತಟ್ಟೆಲಿರೋದು ಖಾಲಿ ಆಗಲಿಲ್ಲ ಅಂದ್ರೂ ಕಾಸು ಕೊಟ್ಟು ಹೋಗ್ತೀನಿ, ಡೋಂಟ್ ವರಿ. ಅಂದಾಗೆ ಸಹನಾ, ನೀನು ಆ ಟೆಂಡರ್ಗೆ ಅಪ್ಲೈ ಮಾಡ್ತಿದ್ಯಾ ಅಂತ ಕೇಳ್ಪಟ್ಟೆ, ನಿಜನಾ? ಯಾಕೆ ಸೋಲಿನ ಭಯನ? ಸೀನೇ ಇಲ್ಲ. ನೀವು ಅಪ್ಲೈ ಮಾಡ್ತೀರಾ ಅಂದ್ರು ಪುಟ್ಟಕ್ಕ ಬೇಡ ಅಂದ್ರಂತಲ್ಲ. ಸದ್ಯ ಪುಟ್ಟಕ್ಕಂಗಾದ್ರೂ ಗೊತ್ತಾಯ್ತಲ್ಲ ನಿಮ್ ಯೋಗ್ಯತೆ ಎಂತದ್ದು ಅಂತ. ರಾಧಾ, ನ್ಯಾಯಿಗೆ ಮ್ಯಾಕೆ ಇಡ್ತಾ ಇರ್ಲಿ. ನಿನ್ನಂತೊಳ ಮೆಸ್ನಲ್ಲಿ ಕುಡ್ಸಿ ಊಟ ಆಗ್ತಿರೋದೇ ದೊಡ್ಡ ವಿಚಾರ. ತಿನ್ನಕ್ ಬಂದಿದ್ಯಾ, ತಿನ್ಕೊಂಡು ವಾಗು. ನಾನು ಇಲ್ಲಿ ಆಸೆ ಪಟ್ಟು ತಿನ್ನಕ್ ಬಂದಿಲ್ಲ. ನಾನೇನಾದ್ರೂ ಟೆಂಡರ್ ತಗೊಂಡ್ರೆ ಈ ತರ ಕೆಟ್ಟ ಊಟ ಮಾತ್ರ ಜನಕ್ಕೆ ಕೊಡ್ಬಾರ್ದು ಅಂತ ತಿಳ್ಕೊಳಕ್ ಬಂದಿದ್ದೀನಿ. ಅವೇ ಜೈಲ್ನಾಗ ಊಟ ತಿಂದು ನಾಲ್ಗೆ ದಪ್ಪ ಆಗಿರ್ಬೇಕು, ಅದಕ್ಕೆ ಹೆಚ್ಚು ಕಡಿಮೆ ಮಾತಾಡ್ತಾವಳೆ. ಊಟ ಸೆಂದಾಗಿಲ್ಲ ಅಂತಾನೆ ರೈಲ್ವೆಯವರು ಇವಳು ಪಾರ್ಟ್ನರ್ ಕ್ಯಾಂಟೀನ್ನ ಕ್ಯಾನ್ಸಲ್ ಮಾಡಿರೋದು. ಅದನ್ನ ಮರ್ತ್ಬಿಟ್ಟವಳೆ ಅನಿಸ್ತೈತೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿರೋದು. ಶಟಪ್. ನಿಮ್ ಮೆಸ್ಸಲ್ಲಿ 10 ಮುದ್ದೆ ಕಟ್ಟಿದ ತಕ್ಷಣ ರೈಲ್ವೆ ಲೆವೆಲ್ಗೆ ರೀಚ್ ಆಗ್ಬೋದು ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ಬೇಡ. ನೀನು ನಿಮ್ಮವ್ವ ಏನಿದ್ರು ಮೆಸ್ಸಲ್ಲಿ ಮುಸ್ರ ತಿಕ್ಕಕ್ಕಷ್ಟೇ ಲಾಯಕ್ಕು, ಟೆಂಡರ್ ಹಾಕೋ ಮಟ್ಟಕ್ಕಲ್ಲ. ರಾಧಾ, ಉರಿತಾ ಇದೆಯಾ? ನೀನು ಉರ್ಕೊಂಡ್ಲಿ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು.